ದಾಸಗಳ ಪೊಂದಿಸದೆ ಶಬ್ದಶ್ಲೇಷಗಳ ಶೋಧಿಸದೆ ದೀರ್ಘಹ್ರಾಸಗಳ ಸಲ್ಲಿಸದೆ ಷಟ್ಪದಿಗತಿಗೆ ನಿಲ್ಲಿಸದೆ ದೂಷಕರು ದಿನದಿ ಮಾಡುವ ದೂಷಣವೇ ಭೂಷಣಗಳೆಂದುಪದೇಶ ಗಮ್ಯವು ಹರಿಕಥಾಮೃತ ಸಾರ ಸಾಧ್ಯರಿಗೆ. ಗ್ರೀವಾಸ್ಯವಾಹತನು ದೇವಾಂಡಜಾತಿ ದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭ ದೀವಾದಿರಾಜಯತಿ ಭೂವಾಗ್ವಿಲಾಸ ನಿಲಯಂ ಶ್ರೀವಾಗಧೀಶ ಮುಖದೇವಾಭಿನಮ್ಯ ಹರಿ ಸೇವಾರ್ಚುನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸ ಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 9. ಪ್ರಾಸಗಳ ಹೊಂದಿಸದೆ ಶಬ್ದಶ್ಲೇಷಗಳ ಶೋಧಿಸದೆ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧರ ವಿಠಲರು ಈ ಗ್ರಂಥವು ಉಪದೇಶದಿಂದ ಅಧಿಕಾರಿಗಳಾದವರಿಗೆ ಸಾಧ್ಯ ಅಂತ ತಿಳಿಸ್ತಾರೆ. ಪ್ರಸಕ್ತ ಗ್ರಂಥ ರತ್ನವಾದ ಶ್ರೀಮದ್ ಹರಿಕಥಾಮೃತ ಸಾರ ಅನ್ನುವಂತಹ ಮಹಾಕಾವ್ಯವು ಭಾಮಿನಿ ಷಟ್ಪದಿಯ ಛಂದಸ್ಸಿನಲ್ಲಿ ರಚಿತವಾಗಿದೆ. ಈ ಗ್ರಂಥವನ್ನು ರಚಿಸುತ್ತಿರುವ ಸಮಯದಲ್ಲಿ ವರ್ಣಾಭಿಮಾನಿ ದೇವತೆಗಳು ದಾಸವರ್ಯರ ವದನಾರವಿಂದದಲ್ಲಿ ನೆಲೆಸಿದ್ದು ನಾನು ಮುಂದು ತಾನು ಮುಂದು ಎಂದು ಅನುಗ್ರಹಿಸುತ್ತಿದ್ದರು. ಈ ಕಾರಣದಿಂದ ಪ್ರಾಸ, ಛಂದಸ್ಸು, ಲಘು, ಗುರು, ಹಕಾರ, ದೀರ್ಘ ಇತ್ಯಾದಿ ಕಾವ್ಯ ಲಕ್ಷಣಗಳನ್ನು ಒಳಗೊಂಡು ಸರ್ವದೋಷರಹಿತವಾಗಿದೆ ಈ ಭವ್ಯ ಕೃತಿ. 6 ಸಾಲುಗಳನ್ನು ಒಳಗೊಂಡ ಪದ್ಯದ ಸಾಹಿತ್ಯ ಶೈಲಿಯನ್ನು ಷಟ್ಪದಿ ಅಂತ ಕರೀತಾರೆ. ಇಂತಹ ಷಟ್ಪದಿಗಳು 6 ಪ್ರಕಾರ ಇವೆ. ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಕುಸುಮ ಷಟ್ಪದಿ, ಶರ ಷಟ್ಪದಿ, ಭೋಗ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ. ಈ 6 ಷಟ್ಪದಿಗಳಲ್ಲಿ ಭಾಮಿನಿ ಷಟ್ಪದಿಯ ಗೀತ ಲಕ್ಷಣ ಹೀಗಿದೆ. 1, 2, 4 ಮತ್ತು 5ನೆಯ ಸಾಲುಗಳು ಅಂದರೆ ಪಾದಗಳು 14 ಮಾತ್ರೆಗಳಿಂದ ಕೂಡಿರ್ತದೆ. 3 ಮತ್ತು 6ನೆಯ ಸಾಲುಗಳು 23 ಮಾತ್ರಾ ಯುಕ್ತವಾಗಿರ್ತವೆ. ಇವುಗಳಲ್ಲಿ ಗುರು ಮಾತ್ರೆಗಳಿಗೆ 2 ಲಘು ಮಾತ್ರೆಗಳಂತ ಗಣನೆ ಮಾಡಬೇಕು. ಇದು ಛಂದಸ್ಸಿನ ನಿಬಂಧನೆ. ಪದ್ಯಾದಿಯಲ್ಲಿ ಅರ್ಧ ಮುಚ್ಚಿ ಆದಿಯಲ್ಲಿ ಸ್ವರಾಕ್ಷರ ಇರಬೇಕು ಅಂತಲೂ ಮಧ್ಯ ಭಾಗದಲ್ಲಿ ಸ್ವರಾಕ್ಷರ ಇರಕೂಡದು ಅಂತ ನಿಬಂಧನೆ ಇದೆ. ಪೂರ್ವೋಕ್ತ ಈ ನಿಬಂಧನೆಗಳಲ್ಲಿ ವ್ಯತ್ಯಾಸ ಬಾರದಂತೆ ದಾಸಾರ್ಯರು ಪ್ರತಿ ಪದ್ಯವನ್ನು ಸರಿಯಾಗಿ ರಚಿಸುತ್ತಿರುತ್ತಾರೆ ಅಂತ ಶ್ರೀ ಕರ್ಜಗಿಯ ದಾಸಪ್ಪ ದಾಸರು ಪ್ರತಿಪಾದಿಸ್ತಾರೆ. ಪದ ವ್ಯತ್ಯಾಸ ಮಾಡಿ ಓದಿದರೆ ಅವರಿಗೆ ಅದು ದೂಷಣವೇ ಹೊರತು ಕಾವ್ಯ ಛಂದೋಬದ್ಧವಾಗಿದ್ದು ದೋಷರಹಿತವಾಗಿದೆ ಅಂತ ತಾತ್ಪರ್ಯ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.